ಪ್ರಧಾನಿ ಮೋದಿ ಸಂಪುಟದ ಒಂದಷ್ಟು ವಿಶೇಷತೆಗಳೇನು ಅನ್ನೋದನ್ನ ಗಮನಿಸೋಣ. ಇದು ಗೊತ್ತಿತ್ತು, 72 ಸಚಿವರಲ್ಲಿ 61 ಜನ ಅವರೇ ಬಿಜೆಪಿಯವರು ಇದ್ದಾರೆ ಅಂತ. ಮಿತ್ರ ಪಕ್ಷಗಳು 11 ಇದೆ. ಉತ್ತರ ಪ್ರದೇಶಕ್ಕೆ 9 ಸಿಕ್ಕಿದೆ, ಕ್ಯಾಬಿನೆಟ್ 1 ಸೇರಿ. ಒಂದಲ್ಲ 2 ಆಕ್ಚುಲಿ. ಒಂದೇ ಯಾಕೆ? ಪ್ರಧಾನಮಂತ್ರಿನೂ ಒಂದು ಮಂತ್ರಿ ತಾನೆ, ಮತ್ತೆ ಅದನ್ನು ಸೇರಿಸ್ಬೇಕು. ಬಿಹಾರದಲ್ಲಿ 8, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನದ 5 ಆಂಧ್ರ, ತಮಿಳುನಾಡು ತಲಾ 3 ಮತ್ತು ಸೋತವರಿಗೂ ಮಣೆ. ರವನೀತ್ ಬಿಟ್ಟು ಪಂಜಾಬ್, ಬಿಯಾನ್ ಸಿಂಗ್ ಮೊಮ್ಮಗ ಓಡಾಡ್ಕೊಂಡು ಬಂದೇನೋ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತಾರಲ್ಲ ಅವರು. ಕೇರಳಕ್ಕೆ ಸುರೇಶ್ ಗೋಪಿ ಸಿಕ್ಕಿರೋದು. ಅವರು ಸಿನಿಮಾದಲ್ಲಿ ನಾನು ನಟಿಸ್ಬೇಕಾಗತ್ತೆ, ಹಾಗಾಗಿ ನಾನು MP ಕೆಲಸ ಮತ್ತು ನಟನ ಕೆಲಸವನ್ನು ಮಾಡ್ಕೊಂಡು ನಾನು ಇದ್ದುಬಿಡ್ತೀನಿ, ನಂಗೆ ಬೇಡ ಮಂತ್ರಿಗಿರಿ ಅಂತೇನೋ ಅಂತ ಇದ್ರಂತೆ. ಈಗೇನೋ ಒಪ್ಸಿದ್ದಾರೆ. ಆ್ಯಕ್ಚುಲಿ ಈಸ್ ರಾಂಗ್. ಆಯಿತು, ವಯಸ್ಸಾಯ್ತಲ್ಲ, ಇನ್ನೆಷ್ಟು ಸಿನಿಮಾ ಅಂತ ಮಾಡ್ತೀರಿ? ಸಿನಿಮಾನ ಇದಾದ ಮೇಲೂ 4 ವರ್ಷನೋ 3 ವರ್ಷನೋ ಆದಮೇಲೂ ಬೇಕಾದ್ರೆ ಬಿಟ್ಕೊಟ್ಬಿಟ್ಟು ನೀವು ಮಾಡ್ಬೋದು ಸಿನಿಮಾ ವಯಸ್ಸಿಗೆ ತಕ್ಕಂತೆ. ಮಂತ್ರಿಗಿರಿ ಬರಲ್ಲ ವಾಪಸ್ಸು. ಅವಕಾಶ ನಂಬರ್ 1. ನಂಬರ್ 2, ಅವರು ಸ್ವಲ್ಪ ಕಾಳಜಿಯಿಂದ ಆಲೋಚನೆ ಮಾಡಬೇಕು. ಅವರು ಕೊಟ್ಟಿರೋದು ಭಾಳ ಒಳ್ಳೆ ಪೋರ್ಟ್ಫೋಲಿಯೋ. ಟೂರಿಸಮ್ ಕೊಟ್ಟಿದ್ದಾರೆ. ಕೇರಳಕ್ಕೆ ಟೂರಿಸಮ್ಗಿಂತ ಇನ್ನೇನು ತೊಗೊಂಡು ಹೋಗ್ಬೋದು ನೀವು? ಅದಕ್ಕಿಂತ ದೊಡ್ಡದೇನಿದೆ ನನಗೆ ಗೊತ್ತಾಗ್ತಿಲ್ಲ. ಏನೋ ಈಗ ಅವರು ಹೋಗಿ ಒಪ್ಕೊಂಡಿದ್ದಾರೆ. ಜಾರ್ಜ್ ಕುರಿಯನ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರು, ಮಂತ್ರಿಯಾಗಿದ್ದಾರೆ. ಹರಿಯಾಣದಲ್ಲಿ ಗೆದ್ದ 3 ನಿನ್ನೆ ನೀವು ಇದನ್ನೇ ಹೇಳಿದ್ದಲ್ಲ, ಕೊಟ್ಟಿದ್ದಾರೆ ಅಂತ. ಕೊಡ್ತಾರೆ ನಿರೀಕ್ಷೆ ಇತ್ತು, ಕೊಟ್ಟಿದ್ದಾರೆ. ಆಲ್ ರೈಟ್. ಹರಿಯಾಣದಲ್ಲಿ ಯಾರೊಬ್ಬರು ಕ್ರಿಶ್ಚಿಯನ್ ರೆಪ್ರೆಸೆಂಟೇಷನ್ಗೆ ಹರಿಯಾಣದ ಗೆದ್ದ 3 ಮಂತ್ರಿಗಿರಿ. ಮೋದಿ ಸಂಪುಟದಲ್ಲಿ 9 ಸ್ಥಾನ ಖಾಲಿ ಇದೆ, ಮುಂದೆ ಕೊಡ್ತಾರೆ ಎಲ್ಲರಿಗೂ. ಎಸ್. ಇನ್ನು NDA ಸರ್ಕಾರ ಏನೋ ಅಸ್ತಿತ್ವಕ್ಕೆ ಬಂದಿದೆ, ಆದರೆ ಲೋಕಸಭೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. TDP ನಮಗೆ ಬೇಕಿದು ಅಂತ ಹಠ ಹಿಡ್ದಂಗೆ ಇದೆ. ಕಾರಣ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಸ್ಪೀಕರ್ ಹುದ್ದೆ ನಮ್ಮ ಕೈಯಲ್ಲಿದ್ದರೆ ಹಿಡಿತ ಜಾಸ್ತಿ ಇರುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಅಂತ ಕಾಣುತ್ತೆ. ಆದರೆ ಅದಕ್ಕೆ BJP ಸಣ್ಣದಾಗಿ ಒಂದು ಟಕ್ಕರ್ ಕೊಟ್ಟಂಗಿದೆ. ಸ್ಪೀಕರ್ ಸ್ಥಾನವನ್ನು ಆಂಧ್ರದ BJP ಅಧ್ಯಕ್ಷೆ ಹಾಗೂ ಸಂಸದೆ ಪುರಂದೇಶ್ವರಿ ಪಾಲಾಗಬಹುದು ಅಂತಿದ್ದಾರೆ. ಶಿ ಈಸ್ ಆಲ್ಸೋ ಅವರು ಚಂದ್ರಬಾಬು ನಾಯ್ಡಿಗೆ ಸಂಬಂಧಿ ಕೂಡ. ಹಾಗಾಗಿ ಅದನ್ನು ತಂದು ಇಟ್ಟಿದ್ದಾರೆ. ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಅವರು ಒಪ್ಪಬಹುದೋ ಏನೋ ಗೊತ್ತಿಲ್ಲ. ಇನ್ನು NDA ಸಂಚಾಲಕ ಸ್ಥಾನವನ್ನು ನಮಗೆ ಬಿಟ್ಕೊಡಬೇಕು ಸ್ಪೀಕರ್ ಜೊತೆಗೆ ಅಂತ ಏನೋ ಕೇಳ್ತಿದ್ದಾರಂತೆ, ಪಟ್ಟು ಹಿಡಿದಿದಂತೆ. ಆಂಧ್ರಕ್ಕೆ ಸ್ಪೆಷಲ್ ಪ್ಯಾಕೇಜ್ ಅಂತ. ಈ ಸ್ಪೆಷಲ್ ಪ್ಯಾಕೇಜ್ದು ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ಅದು ಅವ್ರು ಪದೇ ಕೇಳ್ತಾ ಇರೋದನ್ನು ಅದೊಂದು ರಾಜ್ಯಕ್ಕೆ ಕೊಡೋಕ್ಕೆ ಬರಲ್ಲ, ಎಲ್ಲ ರಾಜ್ಯಗಳು ಕೇಳುತ್ತವೆ ಆಗ. ಹಾಗಾಗಿ ಅದಕ್ಕೆ ಫಂಡಿಂಗ್ ಮೆಥಡಾಲಜಿನೇ ಕಂಡುಹಿಡ್ಕೋಬೇಕು. ನಾನು ಇದನ್ನೇ ಹೇಳಿದ್ದು, ಚಂದ್ರಬಾಬು ನಾಯ್ಡು ಪಟ್ಟು ಹಿಡಿದ್ರೆ ಈ ಪಟ್ಟು ಎಲ್ಲಿ ಅವರಿಗೆ ತಗೋತಾರೆ ಅದನ್ನು. ಚರ್ಚೆ, ಒಳ ಚರ್ಚೆ, ನನಗೆ ಬೇಕು ಅಂತ ಹಠ ಹಿಡಿಯೋದು, 6 ಕೇಳಿದಾಗ 3 ಮಾಡಿಸ್ಕೊಳ್ಳೋದು, 3 ಕೇಳಿದಾಗ 2 ಮಾಡಿಸ್ಕೊಳ್ಳೋದೆಲ್ಲ ಬೇರೆ. ನಾನು ಬಿಟ್ಟೇ ಹೋಗ್ಬಿಡ್ತೀನಿ, ಸರ್ಕಾರನೇ ಬಿಟ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ತರ್ತಾರ. ಅದರ ಮೇಲೆ ಸರ್ಕಾರದ ಸ್ಥಿರತೆಗಳ ಪ್ರಶ್ನೆ. ಆಲ್ ರೈಟ್. ಇನ್ನು ಶಿಂದೆ ಬಣ ಮಹಾರಾಷ್ಟ್ರಲ್ಲಿ ಒಂದೇ ಒಂದು ಸಿಕ್ಕಿದೆ, ಇನ್ನೊಂದು ಸಿಗಬೇಕು ನಮಗೆ ಕ್ಯಾಬಿನೆಟ್ ದರ್ಜೆ, 1-2 ಸಿಗಬೇಕು ಎಕ್ಸ್ಟ್ರಾ ಅಂತೆಲ್ಲ ಓಡಾಡ್ತಿದ್ದಾರಂತೆ. ಅಜಿತ್ ಪವಾರ್ದು ಸೆಟ್ಲ್ ಆಗೇ ಇಲ್ಲ. ಸೊ ಇದನ್ನು ನೋಡ್ಕೊಂಡಾಗ ಏನಾಗುತ್ತೆ, ಈ ಮಾಹಿತಿಗಳೆಲ್ಲ ಹೊರಗೆ ಬಂದಾಗ ಸಹಜವಾಗಿ ಪ್ರತಿಪಕ್ಷಗಳಾಗಲಿ ಮಾಧ್ಯಮಗಳಾಗಲಿ ಇವೆಲ್ಲ ಚರ್ಚೆಗೆ ಬರುತ್ತೆ. ಈ ಚರ್ಚೆಗಳು ಎಷ್ಟು ಕಡಿಮೆ ಆಗತ್ತೋ ಅಷ್ಟು ಈ ಸರ್ಕಾರ ಭದ್ರ. ಈ ಚರ್ಚೆ ಎಷ್ಟು ಹೆಚ್ಚು ನಡೆಯುತ್ತೋ, ಚರ್ಚೆ ನಡೆದ ಮೇಲೆ ಏನೂ ಆಗದೇ ಇದ್ದರೂ ಸಾರ್ವಜನಿಕ ಅಭಿಪ್ರಾಯ ಮತ್ತು ವಲಯದಲ್ಲಿ ಗುಮಾನಿ, ಅನುಮಾನ ಇವುಗಳು ಪ್ರಾರಂಭ ಆಗಿಬಿಡುತ್ತೆ. ಚರ್ಚೆ ಎಷ್ಟು ಕಡಿಮೆ ಆದರೆ ಅವ್ರಿಗೆ ಒಳ್ಳೆಯದು. ಆಲ್ ರೈಟ್. ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲ, ಈಗ ಸರ್ಕಾರಕ್ಕೆ ಬಂದಿದೆ. ನೋಡೋಣ ವಿವೇಚನೆ ಏನು ಸ್ಪೀಕರ್ದೆಲ್ಲ, ಆಮೇಲೆ ನೋಡೋಣ ತೀರ್ಮಾನ ಮಾಡಿದಾಗ ಅಲ್ವಾ. ಏನೋ ಜೂನ್ 18ನೇ ತಾರೀಕು 18ನೇ ಲೋಕಸಭೆಯ ಕಲಾಪ ಪ್ರಾರಂಭ ಆಗ್ಬೋದು ಅಂತಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ 20ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅದಾದಮೇಲೆ ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿಗಳ ಭಾಷಣ ಎಲ್ಲ ಇರುತ್ತೆ. ಇನ್ನು ವಿಪಕ್ಷ INDIA ಕೂಟದ ಸಂಸದರ ಸಂಖ್ಯೆ 18ನೇ ಲೋಕಸಭೆಯಲ್ಲಿ ಗಣನೀಯವಾಗಿ ಹೆಚ್ಚಿದ ಕಾರಣ 10 ವರ್ಷಗಳ ನಂತರ ಕೆಳಮನೆಗೆ ಅಧಿಕೃತ ವಿಪಕ್ಷ ನಾಯಕನ ನೇಮಕ ಆಗಲಿದೆ. ವಿಪಕ್ಷದ ನಾಯಕರಾಗಿ ಬಹುತೇಕ ರಾಹುಲ್ ಗಾಂಧಿ ಅವರು ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಲೋಕಸಭೆಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಕೂಡ ತಮ್ಮ ಕೂಟಕ್ಕೆ ಸಿಗುತ್ತೆ ಅನ್ನೋ ವಿಶ್ವಾಸ ಅವರದ್ದು. ಅಂದಹಾಗೆ ಸ್ಮೃತಿ ಇರಾನಿಯನ್ನ ಸೋಲಿಸಿ ಮತ್ತೆ ಕಾಂಗ್ರೆಸ್ ಕೈ ಹಿಡಿದ ಅಮೇಥಿ ಮತದಾರರಿಗೆ ನಾಳೆ ಸೋನಿಯಾ ಗಾಂಧಿ, ರಾಹುಲ್, ಪ್ರಿಯಾಂಕಾ ವಾದ್ರಾ ಧನ್ಯವಾದವನ್ನ ಸಲ್ಲಿಸಲಿದ್ದಾರೆ. ಇನ್ನು ಭಗವಾನ್ ರಾಮನನ್ನ ದುರ್ಬಳಕೆ ಮಾಡಿಕೊಂಡ ಬಿಜೆಪಿಗೆ ಶ್ರೀರಾಮನೇ ಶಿಕ್ಷೆ ನೀಡಿದ್ದಾನೆ. ಮೋದಿ ಸರ್ಕಾರ ಊರುಗೋಲಿನ ನೆರವಿನಿಂದ ನಡೀತಾ ಇದೆ ಅಂತ ಅಮೇಥಿ ಸಂಸದ KL ಶರ್ಮಾ ಹೇಳಿಕೆ ಕೊಟ್ಟಿದ್ದಾರೆ.
ಆಲ್ ರೈಟ್. ಕೆಳಮನೆಯಲ್ಲಿ ಅವರ ಅಧಿಕೃತ ಸಂಖ್ಯೆ ಇರುವುದರಿಂದ ಯಾರಾದರೂ ಒಬ್ಬರನ್ನ ಅಧಿಕೃತ ವಿರೋಧ ಪಕ್ಷದ ನಾಯಕ ಅಂತ ಮಾಡಲೇಬೇಕು ನಿಯಮಗಳ ಪ್ರಕಾರದಲ್ಲಿ. ಅದಕ್ಕೆ ರಾಹುಲ್ ಗಾಂಧಿನೇ ಆಗ್ತಾರೋ ಬೇರೆಯವರು ಆಗ್ತಾರೋ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಆಗಬಹುದು. ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಸಾಮಾನ್ಯವಾಗಿ ಪದ್ಧತಿ ಪರಂಪರೆಗಳ ಲೆಕ್ಕಾಚಾರದಲ್ಲಿ ಅದನ್ನು ಬಿಟ್ಟುಕೊಡೋದು ಒಂದು ಪದ್ಧತಿ. ಬಿಟ್ಟುಕೊಡಲೇಬೇಕು ಅಂತ ಯಾವ ನಿಯಮದಲ್ಲೂ ಇಲ್ಲ, ಯಾವ ಸಂಸದೀಯ ನಿಯಮದಲ್ಲೂ ಬಿಟ್ಕೊಡಲೇಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯ ಅಸೆಂಬ್ಲಿನಲ್ಲೂ ಏನು ಬಿಟ್ಕೊಡಲ್ಲ ಅದನ್ನು. ಹಾಗಾಗಿ ಹಿಂದೆ ಪಾರ್ಲಿಮೆಂಟಲ್ಲಿ ಬಿಟ್ಕೊಟ್ಟಿರೋದು ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹಾಗಾಗಿ ಇವ್ರು ಬಿಟ್ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಅದೇನಾಗತ್ತೆ ಅಂತ ಆಮೇಲೆ ನೋಡೋಣ. ಸದ್ಯಕ್ಕೆ ಫಸ್ಟ್ ಸ್ಪೀಕರ್ ಆಗಲಿ. ಇನ್ನು ಇಲ್ಲಿವರೆಗೂ ಎಲ್ಲ ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ಅಲ್ಲ. ಈಗ ಸಂಪುಟಕ್ಕೆ ಅಂದರೆ ಬಿ ಜೆ ಪಿನಲ್ಲಿ ಒಂದು ಹುದ್ದೆ ಒಬ್ಬ ವ್ಯಕ್ತಿ ಅಂತ ನಿಯಮ ಅವ್ರಿಗೆ ಸಾಮಾನ್ಯವಾಗಿ. ಈಗ ಜೆ ಪಿ ನಡ್ಡಾ ಮಂತ್ರಿ ಪದವಿ ಪಡ್ಕೊಂಡು ಸಂಪುಟದೊಳಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಈಗ ಅಲ್ಲಿಗೆ ರಾಷ್ಟ್ರಾಧ್ಯಕ್ಷರನ್ನ ಯಾರನ್ನಾದರೂ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಯಾರಾಗಬಹುದು? ಬಹು ಸಹಜವಾದ ಊಹಾಪೂರಿತ ಚರ್ಚೆಗಳು ಪ್ರಾರಂಭ ಆಗಿದೆ. ಯಾರನ್ನು ಮಾಡ್ತಾರೋ ನಮಗೂ ಐಡಿಯಾ ಇಲ್ಲ, ಗೊತ್ತಿಲ್ಲ. ಹೆಸರುಗಳನ್ನು ತೇಲಿ ಬಿಡುವುದಕ್ಕೆ ಕಾಸೇನು ಕೊಡಬೇಕಾಗಿಲ್ಲ ನಮಗೆ ಯಾರಿಗೂ. ಹಾಗಾಗಿ ಸಹಜವಾಗಿ ಅವರವರ ಆಲೋಚನೆಗಳಿಗೆ ತಕ್ಕಂತೆ ಹೆಸರುಗಳು ತೇಲಿ ತೇಲಿ ಹೊರಕ್ಕೆ ಬರ್ತಾ ಇವೆ. ಆರಂಭದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಬಂತು, ಆಮೇಲೆ ಮನೋಹರ್ ಲಾಲ್ ಖಟ್ಟರ್ ಅಂತ ಬಂತು. ಅವರಿಬ್ಬರು ಇದ್ರೊಳಗೆ ಹೊರಟೋದ್ರು, ಕ್ಯಾಬಿನೆಟ್ ಒಳಗೆ ಹೊರಟೋಗ್ಬಿಟ್ರು. ಈಗ ಹೊಸ ಹೆಸರುಗಳು ಬರ್ತಾ ಇದೆ. ಯಂಗ್, ಲಾರ್ಜ್ಲಿ ಅಂದರೆ ರೀಸನಬಲಿ ಯಂಗ್ ಮತ್ತು ಭಾಷೆ ಮಾತಾಡೋದು ಎಲ್ಲದರಲ್ಲೂ ಮತ್ತು ಸಂಸದನಾಗಿ ಭಾಳ ಅನುಭವ ಇರುವುದರಿಂದ ಅನುರಾಗ್ ಠಾಕೂರ್ನ ತಂದರೆ ಹೇಗೆ ಅಂತ ಒಂದು ಆಲೋಚನೆ. ಇನ್ನೊಂದು ಬಿ ಜೆ ಪಿಯ ವಿನೋದ್ ತಾವಡೆ ಹೆಸರು ಕೂಡ ಬರ್ತಾ ಇದೆ. ಮಹಾರಾಷ್ಟ್ರ ಮೂಲದ ಅವರು ABVP ಲೆವೆಲಿಂದ ಮೇಲಕ್ಕೆ ಬಂದಿರೋದು. ಹಂಗಾಗಿ ಅವ್ರನ್ನೂ ತರಬಹುದು. ಮಹಾರಾಷ್ಟ್ರ ಅಸೆಂಬ್ಲಿಗೂ ಹೆಲ್ಪ್ ಆಗ್ಬೋದೇನೋ ಲೆಕ್ಕಾಚಾರ ಅಂತ ಒಂದು ಲೆಕ್ಕಾಚಾರ. ಈ ಮಧ್ಯೆ ಸಂಘ ಪರಿವಾರ ಮೂಲದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಬನ್ಸಲ್ ಅವರ ಹೆಸರು ಮತ್ತು BL ಸಂತೋಷ್ ಅವರ ಹೆಸರು ಅದನ್ನು ತಂದಿದ್ದಾರೆ. ಭಾಳ ಆಶ್ಚರ್ಯ ಇದೆ. ಬಿಕಾಸ್ ನಡ್ಡಾ ಅವರು ಹೇಳ್ತಾ ಇದ್ರು ಸಂಘದ ಮೇಲೆ ನಾವೆಷ್ಟು ಡಿಪೆಂಡ್ ಆಗದೇ ಇರೋ ಸ್ಟೇಜಿಗೆ ಬಂದಿದ್ದೀವಿ, ಮಾಡಿದ್ದೀವಿ ಅಂತ. ಸಂಘದಿಂದೇನೋ ಒಂದು ರೀತಿ ಪ್ರತ್ಯುತ್ತರ ರೀತಿಯಲ್ಲಿ ಬಂತು. ನಮ್ಮಿಂದ ನಿಮಗೆ ಕಾರ್ಯದರ್ಶಿಗಳು ರಾಜ್ಯದಲ್ಲೇ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲ ಕಾರ್ಯದರ್ಶಿಗಳು ಬೇಕಾ, ನೀವೇ ಮಾಡ್ಕೋಬೋದಲ್ಲ ಅನ್ನೋ ಥರ ಎಲ್ಲ ಬಂದಿತ್ತು ಅಂತೆಲ್ಲ ಅಂತಿದ್ರು. ಹಾಗೆಲ್ಲ ಮಾತುಗಳು ನಡೆದಿದ್ದೇ ನಿಜವಾದರೆ ಆಗ ನನಗಿದು ಆಶ್ಚರ್ಯ ಆಗತ್ತೆ. ಅಲ್ಲ, ಸಂಘದ ಕಡೆಯಿಂದ ಏನಾಗತ್ತೆ ನೋಡೋಣ. ಯಾರನ್ನ ಒಬ್ರನ್ನ ಮಾಡ್ತಾರಲ್ಲ ಅವಾಗ ಗೊತ್ತಾಗತ್ತೆ ಯಾರು ಅಂತ. ಇಡೀ ರಾಷ್ಟ್ರಕ್ಕೆ ಪರಿಚಿತರಾಗಿರ್ಬೇಕು ಆ ಥರದ್ದೆಲ್ಲ ಇರುತ್ತೆ ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಇವಾಗ ಹೊಸ ಆಲೋಚನೆಯಲ್ಲಿ ಇದ್ದಂಗಿದೆ. ಅವ್ರಿಗೆ ಮಾಸ್ ಲೀಡರೇ ಬೇಕು ರಾಷ್ಟ್ರಾಧ್ಯಕ್ಷರಾಗಿ ಅಂತೇನಿಲ್ಲ. ಆ ಕೆಲಸ ಮಾಡಲಿಕ್ಕೆ ಮೋದಿ ಇದ್ದಾರೆ ಅಥವಾ ಇನ್ಯಾರೋ ಅಮಿತ್ ಶಾ ಇದ್ದಾರೆ ಅಂತ ಅವ್ರು ನಂಬಿದ್ದಾರೆ. ಹಾಗಾಗಿ ಅವ್ರಿಗೇನದ್ರದ್ದು ಚಿಂತೆ ಇಲ್ಲ. ಮತ್ತು ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ ಅಂತ, ಒಂದು ಯೋಗಿ ಇರ್ಬೋದು, ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಇರ್ಬೋದು. ಈ ಥರ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ಅಂತ ಇದೆ. ಅವ್ರಿಗೆ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಹೆಚ್ಚು ಅಗತ್ಯತೆ ಇರುವುದು ಎ ಮ್ಯಾನ್ ಹೂ ಕ್ಯಾನ್ ತಂತ್ರಗಳನ್ನು ಹೆಣೆಯುವುದು ಮತ್ತು ದೂರದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿ ಪ್ಲ್ಯಾನ್ಗಳು ಪ್ರಯೋಗಗಳನ್ನು ಮಾಡಿಕೊಳ್ಳೋದು, ಜಾತಿ ಮತ್ತು ಸಮುದಾಯದ ಇದನ್ನೆಲ್ಲ ಬ್ಯಾಲೆನ್ಸ್ಗಳನ್ನು ರಾಜ್ಯಗಳಲ್ಲಿ ಪುನರ್ ಸ್ಥಾಪಿಸುವುದು ಅಥವಾ ಇರುವುದನ್ನು ಕಾಪಾಡಿಕೊಳ್ಳುವುದು ಮತ್ತು ಪಕ್ಷವನ್ನು ಗಟ್ಟಿಗೊಳಿಸುವ ಕಾರ್ಯಕ್ರಮಗಳು ಅಂತ ಅಂದರೆ ಕೂತ್ಕೊಂಡು ಕೆಲಸ ಮಾಡಬೇಕು. ಆ ಥರದ ವ್ಯಕ್ತಿ ಅವ್ರಿಗೆ ಹೆಚ್ಚಬೇಕು. ಅವ್ರಿಗೆ ಚುನಾವಣೆ ದೃಷ್ಟಿಯಿಂದ ಅಲ್ಲ ವ್ಯಕ್ತಿ, ಗೊತ್ತಿಲ್ಲ ಯಾರು ಮಾಡ್ತಾರೋ. ಇನ್ನು HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರುವುದು ಜೆಡಿಎಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನ ತುಂಬಿದೆ. ಜೆಡಿಎಸ್ ಪಾಳ್ಯ ಫುಲ್ ಖುಷಿಯಾಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ದೆಹಲಿಯ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತು. ಮಾಜಿ ಸಂಸದೆ ಸುಮಲತಾ ಸೇರಿ ಹಲವು ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು. ಇನ್ನು ಮತ್ತೆ ಮೋದಿ ಸಂಪುಟ ಸೇರಿದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿಯಾಗಿ ಮಾಜಿ ಸಚಿವ ಮುನಿರತ್ನ ಅಭಿನಂದಿಸಿದ್ದಾರೆ. ಇನ್ನು BY ರಾಘವೇಂದ್ರಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಎಂಬ ವಿಶ್ವಾಸವನ್ನ ಮಾಜಿ ಸಿಎಂ ಯಡಿಯೂರಪ್ಪ ವ್ಯಕ್ತಪಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಸೋಮಣ್ಣಗೆ ಮಂತ್ರಿಗಿರಿ ಲಭಿಸಿದೆ
ಮಾಡಿದ್ದನ್ನ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿದ್ದಾರೆ. ಈ ಮಧ್ಯೆ ಮೋದಿ ವಿಧ್ವಂಸಕ ಕೂಟದ ನೇತಾರ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿಗೆ ಬಹುಮತ ತಂದುಕೊಡುವಲ್ಲಿ ಮೋದಿ ವಿಫಲರಾಗಿದ್ದಾರೆ. ಹೀಗಾಗಿ ಬೇರೆ ನಾಯಕನನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಬಿಜೆಪಿಯನ್ನ ಟಿಎಂಸಿ ಒತ್ತಾಯಿಸಿದೆ. ಬಹುಮತ ಬರೆದಿದ್ರು ಗಿಮಿಕ್ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ, ನಾನ್ ತಲೆ ಬೋಳ್ಸ್ಕೊಳ್ಳಲ್ಲ ಅಂತ ಆಪ್ ಮುಖಂಡ ಸೋಮನಾಥ್ ಭಾರತಿ ಉಲ್ಟಾ ಹೊಡೆದಿದ್ದಾರೆ. ಸಂತೋಷ ಆಯಿತು. ಬಹಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ. ಪರವಾಗಿಲ್ಲ, ಇನ್ನು ಮುಂದೆ ಅವಕಾಶಗಳಿದೆ. ಸೋಮಣ್ಣ ಇಸ್ ಅ ಫೈಟರ್. ಒಂದು ದೊಡ್ಡ ಹೋರಾಟವನ್ನ ಮಾಡಿ ದೊಡ್ಡ ಅಂತರದಲ್ಲಿ ಅವ್ರು ಗೆದ್ದಿದ್ದಾರೆ. ಅವ್ರ ಅನುಭವ ರಾಜ್ಯಕ್ಕೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಾಡಿದ್ದಾರೆ. ಈ ಬಾರಿ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕರ್ನಾಟಕದವರೇ ಅಲ್ವಾ, ಮತ್ತು ಸಮರ್ಥರಿದ್ದಾರೆ. ಪೂರ್ಣ ಉತ್ತರ ಕರ್ನಾಟಕದ ಜವಾಬ್ದಾರಿ ಮತ್ತು ಉತ್ತರ ಕರ್ನಾಟಕ ರಿಪ್ರೆಸೆಂಟೇಷನ್ ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರ ಆಗಿದೆ. ರೈಟ್, ಸ್ವಾಗತಿಸಿದ ಮೇಲೆ ಏನು ಸಮಸ್ಯೆ? ಸ್ವಾಗತಿಸಲೇಬೇಕು. ಬಸವರಾಜ ಬೊಮ್ಮಾಯಿ ಏನು ಮಾಡಬೇಕು? ಹೌದು, ನಂಗೆ ಅಸಮಾಧಾನ ಆಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಾಗೇನಿಲ್ಲ, ಮತ್ತೆ ಹೇಳಬೇಕಾಗಿಲ್ಲ. ನಾನು ನೆನ್ನೆನೇ ಹೇಳ್ದಂಗೆ ಬಸವರಾಜ ಬೊಮ್ಮಾಯಿ ಹೆಸರು ಇದ್ದಿದ್ದು ಹೌದು, ಚರ್ಚೆಯಲ್ಲಿ ಒಳಗಾಗಿರೋದು ಹೌದು, ಅದನ್ನ ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮುಂದೆ ಆಗ್ಬೋದೇನೋ, ಇಷ್ಟಕ್ಕೆ ಇದೇನು ಎಂಡಲ್ವಲ್ಲ, ಇಲ್ಲ, ಆರಂಭ ಅಷ್ಟೇ, ಆರಂಭ ತಾನೆ, ಮುಂದೆ ಆಗ್ಬೋದು. ಇನ್ನು ಈಗ ಮಮತಾ ಬ್ಯಾನರ್ಜಿ ಬಹುಮತ ತಂದಿಲ್ಲ ಬಿಜೆಪಿಗೆ ಮೋದಿ, ಹಾಗಾಗಿ ರಾಜೀನಾಮೆ ಕೊಟ್ಟು ಬೇರೆ ಆಯ್ಕೆ ಮಾಡ್ಕೋಬೇಕು ಅಂತ. ಬಿಜೆಪಿಗೆ ಆ ನಿಯಮವನ್ನು ಅನ್ವಯಿಸೋ ಮಮತಾ ಬ್ಯಾನರ್ಜಿ ಬೇರೆ ಪಕ್ಷಗಳಿಗೆ ಯಾಕೆ ನಿಯಮ ಅನ್ವಯಿಸಬಾರ್ದು? ಕಾಂಗ್ರೆಸ್ಗೂ ಅದನ್ನ ಹೇಳ್ತೀರೇನೋ? ಖರ್ಗೆ ಅವರು ಬಹುಮತ ತಂದಿಲ್ಲ ಕಾಂಗ್ರೆಸ್ ಇದರಲ್ಲಿ ಸರ್ಕಾರ, ಕಾಂಗ್ರೆಸ್ಗೆ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತೀರಾ? ಎಲ್ರಿಗೂ ಅನ್ವಯ ಆಗಬೇಕಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಇದು. ಬಿಜೆಪಿ ನೇತೃತ್ವದ NDA ಘಟಬಂಧನ್ಗೆ ನಂಬರ್ ಬಂದರೆ ಅದು ನಂಬರ್ ಅಲ್ಲ, ಅಲ್ಲಿ ಬಿಜೆಪಿಗೆ ಲೀಡ್ ಬಂದಿಲ್ಲ ಅಂತೀರಿ. ನಿಮ್ಮದು ಇಂಡಿಯಾ ಒಕ್ಕೂಟದಲ್ಲಿ ನಂಬರ್ ಬಂದರೆ ಅದು ಗ್ರೇಟ್ ನಂಬರು, ಕಡಿಮೆ ಬಂದಿದ್ರು ಅಲ್ಲಿ ಬಹುಮತ ಇಲ್ಲದಿದ್ದರೂ ನಿಮ್ಮ ಪ್ರಮುಖ ಪಕ್ಷಕ್ಕೆ ಮಾತಾಡಲ್ಲ. ಭಾಳ ವಿಚಿತ್ರವಾದ ಕಚಡ ಮೆಂಟಾಲಿಟಿ ಇದ್ದಂಗಿದೆ ಇದು. ಲಾಜಿಕ್ ಇಲ್ಲ ಇದಕ್ಕೆ. ರಾಜಕೀಯವಾಗಿ ನೀವೇನಾದ್ರು ಬೈಕೊಳ್ಳಿ ಒಬ್ರನ್ನೊಬ್ರು, ಆಮೇಲೆ ಅವ್ರ ಪಕ್ಷದಲ್ಲಿ ಬದಲಾವಣೆ ಆಗಬೇಕು ಅಂತ ಇವ್ರು ಡಿಸೈಡ್ ಮಾಡೋಕೆ ನೀವು ಯಾರು ಅದನ್ನು ಹೇಳಕ್ಕೆ? ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೋತಾರೆ. ಎರಡನೇದು, ಸೇಮ್ ಲಾಜಿಕ್ ಬೇರೆ ಕಡೆನೂ ಕೇಳ್ಬೋದಲ್ಲ ನಾಳೆ, ಅಲ್ಲಿ ಕೇಳೋಕ್ಕಾಗಲ್ವಾ? ಹಂಗಾರೆ ಎಲ್ರಿಗೂ ಅದೇ ಮತ್ತೆ ಇದೇ ಸೇಮ್ ಅಲ್ಲ ಲಾಜಿಕ್. ಬಹುಮತ ತರಕ್ಕಾಗಿಲ್ಲ ನಿಮಗೆ, ಖರ್ಗೆ ಅವ್ರಿಗೆ ಅಪ್ಲೈ ಆಗತ್ತಾ ಹಂಗಾರದು ಕಾಂಗ್ರೆಸ್ಸಲ್ಲಿ? ಈಗ ದಟ್ಸ್ ನಾಟ್ ಫೇರ್. ಏನಾದ್ರು ತಲೆ ಬೋಳಿಸ್ಕೊಳ್ಳಲ್ಲ ಅಂತ ನಿಮ್ಗೆ ಹೇಳಿದ್ಯಾ ಅವನು ಬೋಳಿಸ್ಕೊ ಅಂತ ತಲೆನ? ನಾಲ್ಗೆ ಉದ್ದ ಇದೆ ಅಂತ ಬಿಟ್ಬಿಟ್ಟು ಪೊಗರು ತೋರಿಸಿದ್ದಕ್ಕೆ ಡೆಲ್ಲಿನಲ್ಲಿ ಬಲಿ ಹಾಕಿದ್ರು, ಕತ್ತರಿಸಿ ಹಾಕಿದ್ರು. ರಾಜಕೀಯವಾಗಿ ತಲೆ ಅಲ್ಲ ನಾ ಹೇಳ್ತಿರೋದು, ಕೂದಲು ಅಲ್ಲ ನಾ ಹೇಳಿದ್ದು, ಕತ್ತರಿಸಿ ಹಾಕಿದ್ರು. ಈಗ ಬೋಳಿಸಲ್ಲ. ಯಾವನು ಹೇಳ್ದೋನಿದಲ್ಲ, ಯಾವತ್ತಕ್ಕೆ ಬೇಕಿ ಮಾತುಗಳು? ಹಿಂದೆ ಸುಷ್ಮಾ ಸ್ವರಾಜು ಹೇಳಿದ್ರು ಇದನ್ನು, ಆಗಲೂ ನಾನು ಅದೇ ಅನ್ಕೋತಿದ್ದೆ, ಏನಕ್ಕೆ ಬೇಕಪ್ಪ ಇವೆಲ್ಲ ಈ ಟಾಕ್ಸು. ಅವರು ಹೇಳಿದ್ರು, ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್, ಅದನ್ನ ತಲೆ ಬಳಸ್ತೀನಿ ಅಂತಂದಿದ್ರು. ಆಗಲ್ಲ, ಹೋಗಲ್ಲ, ಯಾಕೆ ಬೇಕದು? ಬಾಯಿ ಮುಚ್ಕೊಂಡಿರಿ. ನಿಮಗೆ ಕೂದಲು ಜಾಸ್ತಿ ಆದಾಗ ಇದ್ರೆ, ತಲೆನಲ್ಲಿ ಕೂದಲು ಇದ್ರೆ, ಭಾಳ ಜನಕ್ಕೆ ಇರಲ್ಲ, ಇದ್ರೆ ಹೋದ ಕಟ್ ಮಾಡಿಸ್ಕೊಂಡು ಬಂದಪ್ಪ. ಅದಕ್ಕೆ ಯಾಕೆ ಸವಾಲು ಹಾಕಿ?